ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ಇವತ್ತು ನೀವು ನೋಡ್ತಾ ಇರೋ ಈ ಎಸ್ ಟ್ಯಾಂಕ್ ಎಲ್ಲನೂ ಪ್ಯಾಕ್ ಆಗಿ ಡಿಸ್ಪ್ಯಾಚಿಗೆ ರೆಡಿ ಆಗಿದೆ. ಇದು 1000 ಲೀಟರ್ ಟ್ಯಾಂಕು, 2000 ಟ್ಯಾಂಕು ಬಲ್ಕ್ ಆಗಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಇಂಥ ಒಂದು ಎಸ್ ಟ್ಯಾಂಕ್ ಯಾವ ರೀತಿ ತಯಾರು ಮಾಡೋದು ಅಂತ ಒಂದ್ಸತಿ ತೋರಿಸ್ತೀನಿ ಬನ್ನಿ. ಇದೆಲ್ಲಾನು SS304 ಟ್ಯಾಂಕು. ಇದು ಇಲ್ಲಿಂದಾನೆ ನಾವು ಲೇಯರ್ ಟ್ಯಾಂಕ್ ಅನ್ನೋದು ರೆಡಿ ಮಾಡಿ ಎಲ್ಲ ಸ್ಟೋರ್ಸ್ಗೆ ಕಳಿಸ್ತಾ ಇರ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಮಿಷಿನ್ ಎಲ್ಲಾನು ನಿಮಗೆ ಟ್ಯಾಂಕು ರೆಡಿ ಮಾಡೋ ಮಿಷಿನ್ನು. ಇಂಥ ಒಂದು ಶೀಟ್ ಬರುತ್ತೆ, ಒಂದು ಶೀಟ್ನ ಬೆಂಡ್ ಮಾಡಿ ಆಮೇಲೆ ವೆಲ್ಡಿಂಗ್ ಮಾಡಿ ಈ ಥರ ಒಂದು ರಿಪ್ಸ್ ಎಲ್ಲ ಮಾಡಿದ ಮೇಲೇ ಒಂದು ಟ್ಯಾಂಕ್ ಅನ್ನೋದು ರೆಡಿ ಆಗುತ್ತೆ. ಇಂಥ ಒಂದು ಟ್ಯಾಂಕು 100 ಲೀಟ್ರಿಂದ ತಗೊಂಡ್ರೆ 5000 ಲೀಟ್ರ್ ತನಕ ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ. ಒಂದು ದಿವಸಕ್ಕೆ ಒಂದು 50 ಟ್ಯಾಂಕನ್ನು ರೆಡಿ ಮಾಡ್ಬೋದು. ಇದರಲ್ಲೇ ನೀವು ನೋಡ್ಬೋದು, ಇಲ್ಲಿ 2000 ಲೀಟ್ರದ್ದು ಟ್ಯಾಂಕ್ದು ಸ್ಟ್ಯಾಂಡರ್ಡ್ ಸೈಜ್ ಏನಂದರೆ 1.5 ಫೀಟು. ಇದನ್ನು ಇನ್ಕ್ರೀಸ್ ಮಾಡಬೇಕಂದ್ರೂ ಮಾಡ್ಬೋದು. ಈ ಥರ ಒಂದು ಕಸ್ಟಮೈಸ್ ಬೇಕಂದ್ರೂ ನಾವು ಮಾಡ್ಕೊಡ್ತೇವೆ. ಸೊ ಇದೆಲ್ಲನೂ ನಮಗೆ 304 ಟ್ಯಾಂಕ್ಸು. ನಿಮ್ಗೇನಾದ್ರು ಇಂಥ ಒಂದು ಟ್ಯಾಂಕ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಅದಕ್ಕೆ ಕೆಪಾಸಿಟಿ ಏನೇ ಆಗಲಿ ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ. ಇನ್ನು ಕೆಲವು ದಿವಸದಲ್ಲಿ ನಾವು ಕರ್ನಾಟಕದಲ್ಲಿ ದೇವನಹಳ್ಳಿ, ಬೆಳಗಾವಿ, ಅದೇ ರೀತಿ ದಾವಣಗೆರೆ 3 ಜಾಗ ಆಫೀಸ್ ಅನ್ನೋದು ಓಪನ್ ಮಾಡ್ತಾಯಿದ್ವಿ. ಎಲ್ಲ ಕಡೆಯೂ ನಮ್ಮ ಟ್ಯಾಂಕ್ಸ್ ಅನ್ನೋದು ಸ್ಟಾಕ್ ಇಟ್ಟು ನಾವು ಮುಂದೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ. ನಿಮ್ಗೇನಾದ್ರು ಇಂಥ ಒಂದು ಟ್ಯಾಂಕ್ ಬೇಕಂದರೆ ನೀವು ನಮಗೆ ಕರೆ ಮಾಡ್ಬೋದು. ಎಷ್ಟು ಕೆಪಾಸಿಟಿ ಬೇಕಂದರೆ, ಎಷ್ಟು ಕ್ವಾಂಟಿಟಿ ಬೇಕಂದ್ರೆ ನಾವು ಕೊಡೋಕ್ಕೆ ನಮ್ಮ ಹತ್ರ ರೆಡಿಯಾಗಿದೆ. ಥ್ಯಾಂಕ್ ಯು.